ಇವತ್ತಿನ ಕಾರ್ಯಕ್ರಮ ಸಾಂಬಾರ್ ಪುಡಿ. ಸೊ ಇವತ್ತು ಸಾಂಬಾರ್ ಪುಡಿ ಮಾಡ್ಸೋಕ್ಕೆ ಅಂತ ಮಿಲ್ಲಿಗೆ ನಾನು 3 ಗಂಟೆಗೆ ಬಂದಿದ್ದು, ವಾಪಸ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸಂಜೆ 7 ಗಂಟೆ ಆಗಿತ್ತು. ಸುಮಾರು 30 kg ಅಷ್ಟು ಸಾಂಬಾರ್ ಪುಡಿನ ಒಟ್ಟಿಗೆ ಒಂದ್ಸತಿ ಮಾಡಿಸ್ತೀವಿ. ಸುಮಾರು ಒಂದು 10 ದಿನ 15 ದಿನಕ್ಕೆ ಖಾಲಿ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಫಾಸ್ಟ್ ಮೂವಿಂಗಲ್ಲಿ ಇರೋದೇ ಸಾಂಬಾರ್ ಪೌಡರ್. ಸಾಂಬಾರ್ ಪುಡಿ ಮಾಡುವಂಥ ಕೆಲಸ ಪ್ರತಿಯೊಬ್ಬ ಮನೆಯಲ್ಲಿ ಮಾಡುವಂಥವ್ರಿಗೆ ಗೊತ್ತಿರುತ್ತೆ. ಒಬ್ಬರು ಮಿಲ್ ಒಳಗಡೆ ಬರೋಕ್ಕೆ ರೆಡಿ ಇಲ್ಲ, ಅಷ್ಟು ಘಾಟ್ ಇರುತ್ತೆ. ಹಾಗೆ ಮಿಲ್ನ ಕೂಡ ಸುಮಾರು ಸತಿ ನಿಲ್ಲಿಸಿ ಏನು ಪೌಡರ್ ಮಾಡಿದ್ರು. ಆಟೋದಲ್ಲೂ ಹೋಗ್ಬೇಕಾದ್ರೆ ಆಟೋ ಡ್ರೈವರ್ಗೂ ಕೂಡ ಸಾಂಬಾರ್ ಪುಡಿ ಘಾಟಿಗೆ ಕೆಮ್ಮು ಬರ್ತಾ ಇತ್ತು. ಪ್ರತಿ ತಿಂಗಳಲ್ಲಿ 2 ಸತಿ 3 ಸತಿ 30 kg ಮಾಡಿಸ್ತಿದ್ದೀವಿ ಅಂತಂದರೆ ಅದ್ರ ಕಷ್ಟ ಎಷ್ಟಿರುತ್ತೆ ಅಂತ ಅನ್ನೋದು ಮಾಡಿದವ್ರಿಗೆ ಮಾತ್ರನೇ ಗೊತ್ತು. ಆದರೂ ನೀವು ಏನೇ ಹೇಳಿ, ಕಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾವು ಈ ಕೆಲಸ ಬಿಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕಸ್ಟಮರ್ಸ್ ಅಷ್ಟು ಪ್ರೀತಿಯಿಂದ 1 ವಾರ ಕಾಯ್ದು ಮತ್ತೆ ನಮ್ಮ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ನಮ್ಮ ಪ್ರಾಡಕ್ಟ್ಸ್ ಅಂತ ಅನ್ನೋದು ಇಲ್ಲೇ ಅರ್ಥ ಆಗುತ್ತೆ. ಸೊ ಇದೊಂದು ದೊಡ್ಡ ಆರ್ಡರ್ ಪ್ಯಾಕ್ ಮಾಡೋಣ. ಎಲ್ಲನೂ 4 5 ಪ್ಯಾಕೆಟ್ ಅವರು ಆರ್ಡರ್ ಮಾಡಿದ್ದಾರೆ. ಇದೊಂದು ಔಟ್ ಆಫ್ ಕಂಟ್ರಿಗೆ ಹೋಗ್ತಿರುವಂಥ ದೊಡ್ಡ ಆರ್ಡರ್. ಸುಮಾರು 6,500 ರೂಪಾಯಿ ಅಷ್ಟು ಅವರು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ದಾರೆ. ಸಾಂಬಾರ್ ಪುಡಿ ಖಾಲಿ ಆಗಿದ್ರು ಸುಮಾರು ಜನ ವಾರದವರೆಗೂ ಕಾಯ್ದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್, ಈ ರೀತಿ ನೀವು ಟ್ರಸ್ಟ್ ಇಟ್ಕೊಂಡು ನಮ್ಮ ಪ್ರಾಡಕ್ಟ್ನ ತರಿಸ್ಕೊತಿರೋದಕ್ಕೆ. ಸೊ ಪ್ರತಿಯೊಬ್ಬ ಈ ಥರದ ಒಂದು ಹ್ಯಾಪಿ ಕಸ್ಟಮರ್ಗೆ ನಮ್ಮ ಕಡೆಯಿಂದ ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಹ್ಯಾಂಡ್ಮೇಡ್ ಪ್ರಾಡಕ್ಟ್. ನಂತರನೇ ಒಬ್ಬರು ಮಹಿಳೆ ಮನೆಯಿಂದನೇ ಮಾಡ್ತಾರೆ. ಇದರಲ್ಲಿ ನಮ್ಮ ವಿಸಿಟಿಂಗ್ ಕಾರ್ಡ್ ಹಾಕಿ ಅವ್ರಿಗೆ ಕಳಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಬೈಸುಜಿ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ಟ್ರೈ ಮಾಡಿಲ್ಲ, ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಫ್ರೆಶ್ ಬ್ಯಾಚಲ್ಲೇ ಪ್ರತಿ ವಾರನೂ ಪ್ರತಿಯೊಂದು ಪ್ರಿಪೇರ್ ಮಾಡ್ತೀವಿ. ಸೊ ವಾಟ್ಸಪ್ ನಂಬರ್ ಮೂಲಕ ಹಾಗೆ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು.